ಇದೆ ಎಂದು ಎನ್ನ ಎದುರಿಗೆ ಬಂದು ಆದರೆ ನಿನ್ನ ದೇಹವನ್ನು ಹರಿದು ನಾಯಿ ನರಿಗಳಿಗೆ ಹಂಚುವೆ. ಹರಿದು ತಿನ್ನಲು ನೀನೇನು ನರಸಿಂಹನೂ ಅಲ್ಲ, ರಾಕ್ಷಸನೂ ಅಲ್ಲ, ನೀನೊಬ್ಬ ಕುಲ್ಲಕ ಪ್ರಾಣಿ. ಅದು ನನ್ನ ಕಾಲಿನ ಧೂಳಿನ ಸಮ. ಏ ಕ್ರಾಂತಿ, ಆ ನನ್ನ ಕಾವೇರಿಯನ್ನು ಬೆನ್ನು ಹತ್ತಿ ಅವಳನ್ನು ನನ್ನಿಂದ ದೂರ ಮಾಡಿ ನಾನು ಮುಂದೆ ನೋಡುತ್ತೇನೆ ಹೇಗೆ ಅವಳನ್ನು ನನ್ನ ತೋಳ ತೆಕ್ಕೇನೆ ಹೇಗೆ ಬಿಗಿದಪ್ಪಿಕೊಳ್ಳದಿದ್ದರೆ ನನ್ನ ಹೆಸರು ಗೃಹ ಮಂಡಳಿ ಅಧ್ಯಕ್ಷನೇ ಅಲ್ಲ. ಹಲೋ ಕಾವೇರಿ, ನಿನ್ನ ಹತ್ತಿರ ತಕ್ಷಣ ಮಾತನಾಡುವುದಿದೆ, ಬರ್ತೀಯಾ? ಅದೇ ನಮ್ಮ ಮಾಮೂಲಿ ಸ್ಥಳದಲ್ಲಿದ್ದೇನೆ, ಬರ್ತೀಯಾ? ಬಾ. ನೋಡಿದ್ದೇನೆ ಗೃಹ ಮಂತ್ರಿ ಅಧ್ಯಕ್ಷನಂದು ಜಂಬ ಕೊಚ್ಚಿಕೊಳ್ಳುವ ಕಟ್ಟಡ ನನ್ನ ಮಗನೇ. ಈ ಹಳ್ಳಿಯ ರೈತನ ತಾಕತ್ತು ಹೇಗಿದೆ ಅಂತ. ಈ ಕರ್ನಾಟಕದ ರೈತ ವೀರ ಯಾವ ಹೆಣ್ಣಿನಿಂದಲೂ ಹೋಗುವುದಿಲ್ಲ. ಅವರಾಗಲಿ ಯಾರು ಬಂದು ಆಶ್ರಯ ಕೇಳಿದರೆ ಕೈ ಬಿಡುವುದಿಲ್ಲ. ಓಹೋ, ಅವಳನ್ನು ಗುರಿ ಇಟ್ಟು ದೃಢ ಸಂಕಲ್ಪವನ್ನು ನನ್ನನ್ನು ಸೋಲಿಸ ಬಂದರೆ ನನ್ನ ರಾಜಕೀಯ ಕುತಂತ್ರದಿಂದ ಅದೋ ಗತಿಯಾಗಿ ತರುತ್ತೇನೆ. ಲೇಖನು ಮೊದಲು ದೇಶ ಭಾಷೆ ರಾಜ್ಯ ಉಳಿಸಿಕೋ. ಹಾಲು ಕೇಳಿದರೆ ನೀರು ಕೊಡುವುದಿಲ್ಲ. ಬೆಳಗಾವಿ ಕೇಳಿದರೆ ಸೊಲ್ಲಾಪುರ ಬಿಡುವುದಿಲ್ಲ. ಕಾಶ್ಮೀರ ಕೇಳಿದರೆ ನಾವು ಕಸಿದುಕೊಳ್ಳುವ ಈ ಯುಗ ಪುರುಷರು. ಅಂತರದಲ್ಲಿ ನಾನು ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟು ಕೊಡ್ತೀನೆಂದರೆ ನೀನು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಇಂಥ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಪ್ರಜೆಗಳ ಪ್ರತಿನಿಧಿಯಾಗಿ ಸೇವೆಯನ್ನು ಮಾಡಲು ಕಲಿತುಕೋ. ಹೃದಯದ ಕನಸುಗಳ ನನ್ನ ಹೃದಯವನ್ನು ತೆದ್ದ ರೈತನೇ, ಏನು ಅರ್ಜೆಂಟ್ ಆಗಿ ನನ್ನ ಬಾ ಅಂತ ಹೇಳಿದ್ದು? ಹೋಗಿ ಈ ಪೋಖ್ರಿ ಜೊತೆ ನಡು ರಸ್ತೆಯಲ್ಲಿ ಯಾಕೆ ನಿಂತಿದೆಯಾ? ಪೋಖ್ರಿ ಅಲ್ಲ, ಪೋರ್ಕಿ. ಅದು ನಮ್ಮ ಭಾಷೆಯಲ್ಲಿ ಕಸಬರ್ಗಿ ಎಂದು ಕರೆಯುತ್ತಾರೆ. ಏ ಕ್ರಾಂತಿ, ಬಗಲಲ್ಲಿ ಪುಷ್ಪ ಇದೆ ಎಂದು ಹತ್ತು ಮೀರಿ ಮಾತನಾಡಬೇಡಲೇ ಮಗನೇ. ಸಾಧ್ಯದಲ್ಲಿ ನಿನ್ನ ಪಕ್ಕದ ಎಲಬ ಕತ್ತರಿಸಿ ಕಾವೇ ಬಾಳ್ ತುಂಬಾ ಕಾವೇರಿ ಅಂತ ಕರೆಯುವುದನ್ನ ಕಲೆ. ಆ ರೀತಿ ಕರೆಯೋದು ನನ್ನ ಈ ರಣವೀರ ಕ್ರಾಂತಿ ಕುಡಿ ಕ್ರಾಂತಿಗೆ ಮಾತ್ರ ಸಾಧ್ಯ. ಕೇಳಿಸಿಕೊಂಡೇ ಹೆಸರಿನಲ್ಲಿ ಎಷ್ಟು ತಾಕತ್ತಿದೆ ಎಂದ ಮೇಲೆ ಇನ್ನು ತಕ್ಕೆಯಲ್ಲಿ ಬೆಳೆಸಿಕೊಳ್ಳುವುದಾದರೆ ಸುಟ್ಟು ಹೋಗುತ್ತೀಯಾ? ನನ್ನ ಮನೆ ಎಂಜಲು ತಿನ್ನೋ ನಾಯಿ ನೀನು ನನ್ನ ಮೇಲೆ ಕಣ್ಣು ಹಾಕ್ತೀಯಾ? ಇದೇ ರೀತಿ ಮುಂದೆ ಕಣ್ಣು ಹಾಕೋದನ್ನು ಕಲ್ತ್ಕೊಂಡ್ರೆ ಎರಡು ಕಣ್ಣುಗಳನ್ನು ಕಿತ್ಕೊಳ್ಬೇಕಂತ ಜೋಕೆ. ನನ್ನ ಅಣ್ಣನೊಬ್ಬ ಚೋಳ, ನೀನೊಬ್ಬ ಕಳ್ಳ. ಈ ಸದ್ಯದಲ್ಲಿ ನಿಮ್ಮಿಬ್ಬರಿಗೂ ಮೋಕ್ಷ ಕೊಡಲು ನನ್ನ ರಣವೀರ ಕ್ರಾಂತಿ ಕುಡಿ ಬಂದೇ ಬರ್ತಾನೆ, ಜ್ಞಾಪಕದಲ್ಲಿಟ್ಕೋ. ಏ ಕಾವೇರಿ, ಹತ್ತು ಮೀರಿ ಮಾತನಾಡುವುದಿಲ್ಲ. ಸದ್ಯದಲ್ಲಿ ನಿಮ್ಮ ಅಣ್ಣನಿಗೆ ಹೇಳಿ ತಕ್ಕ ಪಾಠ ಕಲಿಸುತ್ತೇನೆ. ಕಾವೇರಿ, ಈ ಗರುಡ ರಾಜನಿಗೆ ಒಳ್ಳೆಯ ಅವಮಾನ ಮಾಲೆ ಹಾಕಿ ಕಳಿಸಿದೆ ನೋಡು.
ಮಾನಲ್ಲ ನಮ್ಮಿಬ್ಬರ ಜೋಡಿನ ನೋಡಿ ಅವನು ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳಲಿ. ಬನ್ನಿ ನನ್ನನ್ನೇ ಕೈ ಹಿಡಿದು ಹಾಡಿ ಕುಣಿಯಲಿ. ಎಂದಿಗೂ ಎಂದಿಗೂ ನೀನೆಂದಿಗೂ ನೋಡಿ ನಮ್ಮಿಬ್ಬರ ಜೋಡಿನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ತನ್ನಷ್ಟಕ್ಕೆ ತಾನೇ ಒದ್ದಾಡಿ ಹಾಳಾಗಿ ಹೋದವನು ಬೇರೊಬ್ಬರ ಪ್ರೇಮಿಗಳನ್ನು ನೋಡಿ ಹೊಟ್ಟೆ ಉಳಿದುಕೊಂಡ್ರೆ ಅವರ ಗತಿ ಹೀಗೆ ಆಗೋದು. ನಾನು ಬಂದು ಬಹಳ ಹೊತ್ತಾಯ್ತು, ನಾನಿನ್ನು ಹೋಗಿ ಬರ್ಲೆ. ಆಯ್ತು ಕಾವೇರಿ, ಹುಷಾರಾಗಿ ಹೋಗಿ ಬಾ. ಓಕೆ ಬಾಯ್. ನನ್ನ ಗುರುಗಳು ಕೊಟ್ಟ ಈ ಖಡ್ಗ ನನಗೆ ಪದೇ ಪದೇ ನನ್ನ ಗುರುವಿನ ನೆನಪು ಮಾಡ್ತೈತಿ. ಈ ನನ್ನ ಗುರುಗಳ ಉಸಿರು ಈ ಕೈಯ ಈ ಖಡ್ಗದಲ್ಲಿದೆ. ಈ ಉಸಿರಿಗಾದ ಅನ್ಯಾಯ ನನ್ನಿಂದ ಮರೆತು 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 ಬಾಳಲು ಶಕ್ತಿಯಾಗುತ್ತಿಲ್ಲ. ಈ ವಿಷಯದ ಬಗ್ಗೆ ನನ್ನ ಅಣ್ಣ ಏನು ಹೇಳಿರಲಿಲ್ಲವೆಂದು ಹಠ ಮಾಡಿ ಮನೆ ಬಿಟ್ಟು ಬಂದೆ. ಅತ್ತಿಗೆಯನ್ನು ಬಿಟ್ಟು ಅತ್ತ ಈ ಅಣ್ಣನನ್ನು ಬಿಟ್ಟು ಬದುಕಲು ಆಗುತ್ತಿಲ್ಲ. ಇತ್ತ ಈ ಕೃತ್ಯಕ್ಕೆ ಕಾರಣರು ಯಾರೆಂದು ತಿಳಿಯಲು ಆಗುತ್ತಿಲ್ಲ. ಆದಷ್ಟು ಬೇಗನೆ ಈ ಕೃತ್ಯಕ್ಕೆ ಕಾರಣರು ಯಾರೆಂದು ತಿಳಿದು ನನ್ನ ಸೇಡಿನ ಜ್ವಾಲೆಯನ್ನು ಆರಿಸಿಕೊಳ್ಳುತ್ತೇನೆ. ಯಾರು ಓದಿನೋ? ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಮಾಡುವ ಈ ಭಾರತಂಗೆ ಪ್ರಜೆಯಾಗಿ ಮಲಪ್ರಭಾ ನೀರು ಕುಡಿದು ಕರುನಾಡ ಮಣ್ಣಲ್ಲಿ ಬೆಳೆದ ಈ ರೈತನ ಮಗ ಇದು. ರೈತ, ನಿನ್ನ ವೇಷಭೂಷಣ ನೋಡಿದರೆ ಯಾವುದೋ ಕಳ್ಳ ಕಡಿಮ ರೌಡಿ ಅಂತ ಕಾಣುತ್ತಿದೆಯಾ? ವೇಷಭೂಷಣ ನೋಡಿ ಹೇಗೆ ಕೇಳಬೇಡಿ ಪೊಲೀಸ್ ಇನ್ಸ್ಪೆಕ್ಟರ್. ರೈತ ಮನಸ್ಸು ಮಾಡಿದರೆ ತಲೆಗೆ ಟವಲ್ ಕಟ್ಟಿ ಕೈಯಲ್ಲಿ ನೇಗಿಲೆ ಹಿಡಿದು ಭೂತಾಯನ್ನು ಉಡಿ ತುಂಬುತ್ತಾನೆ. ಈ ದೇಶದ ಎರಡು ಕಣ್ಣುಗಳೆಂದರೆ ಒಂದು ರೈತ, ಇನ್ನೊಂದು ಪೊಲೀಸ್. ರೈತ ದುಡಿದು ಜನರನ್ನು ಸಾಕಿದರೆ ಪೊಲೀಸ ಕಾನೂನನ್ನು ಪಾಲಿಸಿ ಜನರನ್ನು ಕಾಪಾಡುತ್ತಾನೆ. ಗುಡ್, ವೆರಿ ಗುಡ್. ನಿನ್ನ ಮುಖದಲ್ಲಿ ಗಾಂಭೀರ್ಯ ಇದೆ, ಮಾತಿನಲ್ಲಿ ಮುಖವಿದೆ, ತೂಕವಿದೆ. ಕನಸುಗಾರ ಕವಿ ಹೆಣಿವ ರಾಜಕೀಯ ರೌದ್ರಮ್ಯ ನಾಟಕಕ್ಕೆ ನೀನೇ ಟೈಟಲ್ ಹೀರೋ ಆಗ್ತೀಯ.
ನಿಮ್ಮನ್ನು ನೋಡಿ ನಿಷ್ಠಾವಂತ ಪೊಲೀಸರೆಂದು ಎನ್ನುವಂತೆ ಕಾಣುತ್ತದೆ. ನಿಮ್ಮಂತವರು ಈ ದೇಶಕ್ಕೆ ಪ್ರತಿಯೊಬ್ಬರು ಸಮಯ ಬಂದಾಗ ಭೇಟಿಯಾಗುತ್ತೇನೆ, ಬರ್ತೇನೆ.